ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆ ಒಂದು ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ಇನ್ನೂ ಒಂದು ಕಾರ್ಯ ಕೂಡ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದನ್ನ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಅಪ್ಡೇಟ್ ಬಗ್ಗೆ ಮುಗಿದ ನಂತರ ಇಲ್ಲಿ ನೋಡಿ ವೀಕ್ಷಕರೇ, ಮೊದಲನೇದಾಗಿ ತಮಗೆ ಒಂದು ಸಣ್ಣ ರಿಕ್ವೆಸ್ಟ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ಇದೇ ಥರ ನೋಟಿಫಿಕೇಶನ್ ನಿರಂತರವಾಗಿ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 10 ಕಂತು ಯಾರೆಲ್ಲ ಇದುವರೆಗೂ ರಿಸೀವ್ ಮಾಡಿದ್ರು, 11ನೇ ಕಂತು ಕೂಡ ಅವರಿಗೆ DBT ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ಇದಾಗಲೇ 3 ತಿಂಗಳ ಹಿಂದುಗಡೆಯಿಂದ ಯಾರಿಗೂ ಕೂಡ ಹಣ ಬಂದಿಲ್ಲ 11ನೇ ಕಂತಿಂದು. ಆದರೆ 5 ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅವರ ಖಾತೆಗೆ 2,000 ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾಕೆ ಅನ್ನೋದಾಯ್ತಂದರೆ, ಟೆಕ್ನಿಕಲ್ ಎರರ್ ಇರೋದ್ರಿಂದ ಹೋಗುತ್ತೋ ಇಲ್ಲೋ ಅಂತ ಹೇಳಿ ಟೆಸ್ಟ್ ಮಾಡಲಿಕ್ಕೆ ಮಾತ್ರ 5 ಲಕ್ಷ ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದ್ರ ಜೊತೆಗೆ 1,15,00,000 ಜನರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನೂ ಟ್ರಾನ್ಸ್ಫರ್ ಮಾಡಿಲ್ಲ. ಆದರೆ ಇವಾಗ ಬಂದಿರುವಂಥ ಒಂದು ಮಾಹಿತಿ ಏನಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 30ನೇ ತಾರೀಕಿನ ಒಳಗಡೆ ಅವರ ಖಾತೆಗೆ ಪ್ರತಿಯೊಬ್ಬರಿಗೂ ಮತ್ತೆ ಪೆಂಡಿಂಗ್ ಹಣ ಎಲ್ಲ ಬಿಡ್ತಾರೆ, ಸರಿನಾ? 11ನೇ ಕಂತಿನ ಹಣ ಕೂಡ ಅವರಿಗೆ ಜಮಾ ಆಗುತ್ತೆ. ಜೊತೆಗೆ ಇದುವರೆಗೂ ಯಾರಿಗೆಲ್ಲ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ತಾ ಇದ್ದರೆ, ನೀವು ಕೂಡ ಒಂದು ಸೋಷಿಯಲ್ ಮೀಡಿಯಾನೇ, ಪಬ್ಲಿಕ್ ಅಂದರೂ ಕೂಡ ಒಂದು ಸೋಷಿಯಲ್ ಮೀಡಿಯಾನೇ, ನಿಮ್ಮಿಂದನೇ ನಮಗೆ ಮಾಹಿತಿ ದೊರಕ್ತಾ ಇರುತ್ತೆ. ಅದೇ ಥರ ನೀವು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯೋ ಇಲ್ಲೋ ಅಂತೇಳಿ ಕಮೆಂಟ್ ಮಾಡೋದನ್ನು ನಿಲ್ಲಿಸಬೇಡಿ. ನಿಮಗೆ ಒಂದೇ ಕಂತು ಬಂದಿರಲಿ ಅಥವಾ 2 ಕಂತು ಬಂದಿರಲಿ, 11 ಕಂತು ರಿಸೀವ್ ಆಗಿದ್ರೂ ಕೂಡ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಯಾಕಂದರೆ ಇದರಿಂದ ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನುವಂಥ ಮಾಹಿತಿ ಇದು ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ. ಏನೆಲ್ಲ ಸಮಸ್ಯೆಗಳು ಇರ್ತವೆ, ಟೆಕ್ನಿಕಲ್ ಎರರ್ ಇದ್ದರೆ ಅದು ಕೂಡ ಮಾಹಿತಿ ಅವರಿಗೆ ಮುಟ್ಟುತ್ತೆ ನಮ್ಮ ಚಾನಲ್ ಮುಖಾಂತರ. ಜೊತೆಗೆ ಇನ್ನೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಒಂದು ಮಾಹಿತಿ ಬಹಳ ಹೆಮ್ಮೆ ತರುವಂಥದ್ದು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಇರುವಂಥ ಕರ್ಲೆ ಅನ್ನೋ ಒಂದು ಗ್ರಾಮದಲ್ಲಿ ವಿಠ್ಠಲ ಕೃಷ್ಣ ತಳವಾರ್ ಅನ್ನೋ ಒಂದು ಫ್ಯಾಮಿಲಿಯಲ್ಲಿ 16 ವಯಸ್ಸಿನ ಯುವಕ ಗಾಡಿ ಚಾಲನೆ ಮಾಡುತ್ತಿರುವಾಗ, ಅಂದರೆ ಬೈಕಲ್ಲಿ ಹೋಗ್ತಿರುವಾಗ ಅಚಾನಕವಾಗಿ ಅಕಸ್ಮಾತಾಗಿ ಮರ ಅವರ ಮೇಲೆ ಬಿದ್ದು ಮರಣ ಹೊಂದಿದ್ದಾರೆ, ಮೃತಪಟ್ಟಿದ್ದಾರೆ. ಅವರ ಒಂದು ಕುಟುಂಬಕ್ಕೆ ಭೇಟಿ ನೀಡಿ ಅದೇ ಸಮಯದಲ್ಲಿ ಸರ್ಕಾರದಿಂದ 5 ಲಕ್ಷ ರೂಪಾಯಿಯನ್ನು ಸಹಾಯಧನವನ್ನು ಮಾಡಿದ್ದಾರೆ ಮೃತಪಟ್ಟ ಕುಟುಂಬಕ್ಕೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಅವರಿದ್ದರು, ಕಂದಾಯ ನಿರೀಕ್ಷಕ ರಾಜು ಗಲಗಲಿ ಅವರು ಕೂಡ ಇದ್ದರು, ಗ್ರಾಮ ಆಡಳಿತ ಅಧಿಕಾರಿ MH ಬೂದಿಹಾಳ್ ಅವರು ಕೂಡ ಇದ್ದರು, ಯುವರಾಜಣ್ಣ ಕಂದಮ್ಮ ವಿನಾಯಕ ಪಾಟೀಲ್ ಅವರು ಕೂಡ ಇದ್ದರು, ವಸಂತ ಸಾಂಬ್ರೇಕರ್ ಗ್ರಾಮದ ಅನೇಕರು ಇದ್ದರು. ಈ ಒಂದು ಒಳ್ಳೆಯ ಕಾರ್ಯ ನಡೆಯುವಾಗ ಈ ಒಂದು ಕಾರ್ಯ ಏನಿದೆ ಅಲ್ಲ, ಬಡ ಕುಟುಂಬದವರಿಗೆ ಅಥವಾ ಇಂಥದ್ದೇನಾದರೂ ಸಮಸ್ಯೆ ಆದವರಿಗೆ ಸಹಾಯಧನ ಮಾಡ್ತಾರಲ್ಲ, ಅದು ಭಾಳ ಹೆಮ್ಮೆಯ ವಿಷಯ ಆಗಿರುತ್ತೆ. ವೀಕ್ಷಕರೇ, ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.